CPIM ಪಕ್ಷ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತದೆ. ಒಂದನೇದಾಗಿ ನೀವೇ ಸರ್ಕಾರದವರು ರಚನೆ ಮಾಡಿರುವಂಥ SITಗೆ ನೀವು ಕೆಲಸ ಮಾಡಲಿಕ್ಕೆ ಬಿಡ್ರಿ. SIT ಬಂದ್ ಮಾಡ್ತೀವಿ ಅನ್ನೋದು ಮಾತಾಡ್ತಾ ಇದ್ದೀರಿ, ಇದು ತಪ್ಪು. ಎರಡನೇದಾಗಿ ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ. ಸರ್ಕಾರದವರು ಮತ್ತು BJPಯವರು ಇಬ್ಬರು ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ, ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ, ಒಂದು ಫ್ಯಾಮಿಲಿ ವಿರುದ್ಧ, ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ದೇವರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಒಂದು ಧರ್ಮಸ್ಥಳ ಅನ್ನುವಂಥ ಪವಿತ್ರ ಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ದಾರೆ. DK ಶಿವಕುಮಾರ್ ಆಗಲಿ, ಲಕ್ಷ್ಮಿ ಆಗಲಿ, BJPಯ ಅಶೋಕ್ ಆಗಲಿ, BJPಯ ಸಮಸ್ತ ಜನರಿಗಾಗಲಿ ನಾನು ಒಂದೇ ಸವಾಲು ಮಾಡ್ತೀನಿ. ಇಲ್ಲಿವರೆಗೆ ನಡೆದಂಥ ಹೋರಾಟಗಳಲ್ಲಿ ಯಾರಾದರೂ ಒಬ್ಬರಾದರೂ ದೇವಸ್ಥಾನದ ವಿರುದ್ಧ ಮಾತಾಡಿದಾರ, ಧರ್ಮದ ವಿರುದ್ಧ ಮಾತಾಡಿದಾರ, ಮಂಜುನಾಥ ಎಂಥ ಈ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಮಾತಾಡಿದಾರ? ವೈಯಕ್ತಿಕವಾಗಿ ನೋ, ಒಬ್ಬರು ಮಾತಾಡಿಲ್ಲ. ನೀವ್ಯಾಕೆ ಮಾತಾಡ್ತಾ ಇದ್ದೀರಿ? ಕುಂಬಳಕಾಯಿ ಕಳ್ಳ ಅಂದರೆ ಹೇಗೆ ನೋಡ್ಕೊಂಡು ಯಾಕೆ ನೋಡ್ಕೋತಾ ಇದ್ದೀರಿ? ನಿಮ್ಮದೇನು ಇದರಲ್ಲಿ ಇಂಟ್ರೆಸ್ಟು? ಯಾಕೆ ಡೈವರ್ಟ್ ಮಾಡ್ತಾ ಇದ್ದೀರಿ? ಧರ್ಮಸ್ಥಳ ಅನ್ನೋದು ಒಂದು ದೇವಸ್ಥಾನ ಅಲ್ಲ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನದ ವಿರುದ್ಧ ಯಾರೂ ಮಾತಾಡಿಲ್ಲ. ಧರ್ಮಸ್ಥಳ ಅನ್ನೋದು ಒಂದು ಊರು, ಕಂದಾಯದ ಗ್ರಾಮ, ಅಲ್ಲಿ ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಜನ ಇದ್ದಾರೆ, ಎಲ್ಲ ಸಮುದಾಯದ ಜನ ಇದ್ದಾರೆ. ಅಲ್ಲಿ ಜನರಿಗೆ ಅನ್ಯಾಯ ಆಗಿದೆ. 1986ನೇ ಇಸ್ವಿಯಲ್ಲಿ ಪದ್ಮಲತಾಳ ಜೀವ ತೆಗೆದರು. 17 ವರ್ಷದ ಮಗಳು, CPIM ಪಾರ್ಟಿಯ ಶಾಖಾ ಕಾರ್ಯದರ್ಶಿಯ ಮಗಳು. ಅವಳನ್ನು ದೇವಾನಂದ ಚುನಾವಣೆಗೆ ನಿಂತಿದ್ದಕ್ಕಾಗಿಯೇ ವಾಪಸ್ ತಗೊಂಡು ಧಮಕಿ ಹಾಕಿದ್ರು, ವಾಪಸ್ ತಗೊಳ್ಳಿಲ್ಲ. ಮಗಳನ್ನು ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ರು. ಅವಳನ್ನು ಕರ್ಕೊಂಡು ಹೋದ ಕಾರಲ್ಲಿ ಸುಳ್ಳು ಹೇಳಿ ಕರ್ಕೊಂಡು ಹೋದ್ರು. ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ. ಆ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗಡೆ ಇದ್ರು. ನನ್ನ ಮಗಳನ್ನು ಕರ್ಕೊಂಡು ಹೋದ ಕಾರಲ್ಲಿ ಅಂತ ಅವತ್ತು ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಸ್ಟೇಷನ್ನು ತನಿಖೆ ಮಾಡಲಿಲ್ಲ, ತಪ್ಪಿತಸ್ಥರು ಹಿಡಿಲಿಲ್ಲ. 58 ದಿವಸದ ತರುವಾಯ ಅಲ್ಲಿ ನಮ್ಮ ಮಗಳು ಪದ್ಮಲತಾದ ಹೆಣ ನೇತ್ರಾವತಿ ನದಿಯಲ್ಲಿ ಹರಿತು. ಅತ್ಯಾಚಾರ ಮಾಡಿ ಪೀಸ್ ಮಾಡಿ ಹಾಕಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪದ್ಮಲತಾ ಮೇಲೆ ಅತ್ಯಾಚಾರ ಆಗಿದ್ದನ್ನು ಪೀಸ್ ಮಾಡಿ ಹಾಕಿದ್ದನ್ನು ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಕಟುಕ ಹೃದಯದ ಲಕ್ಷ್ಮೀ ಹೆಬ್ಬಾಳ್ಕರ್. ದೆನ್ CPIM ಪಾರ್ಟಿ ಕಮ್ಯುನಿಸ್ಟರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಯಾವತ್ತು ಬಳಸಿದ್ರು. ಕಮ್ಯುನಿಸ್ಟರು ನಾವು ನಮ್ಮ ಮಕ್ಕಳನ್ನು ಕಳ್ಕೊಂಡಲ್ಲಿ ಹೋರಾಟ ಮಾಡಿದ್ದೀವಿ. ಚುನಾವಣೆ ಸ್ಪರ್ಧೆ ಮಾಡೋದು ಅಂದರೆ ಹೋರಾಟ ಅಲ್ಲ, ಹೋರಾಟ ಹೌದಲ್ಲ, ಒಂದು ಡೆಮಾಕ್ರಸಿಯನ್ನು ಉಳಿಸೋದು ಹೋರಾಟ. ಪಾಳೆಗಾರರು ಪಟ್ಟಭದ್ರರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇವಾನಂದ ಕಾಮ್ರೇಡು ವಾಪಸ್ ತಗೊಂಡು ಹೇಡಿಗಳಂಗೆ ಮನೆ ಕೂಡ್ಬೋದಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಮಗಳು ಇವರು ಚುನಾವಣೆ ಸ್ಪರ್ಧೆ ಮಾಡಿದ್ರು, ಅತ್ಯಂತ ಕಮ್ಮಿ ಓಟಲ್ಲಿ ಸೋತರು. ಪಟ್ಟಭದ್ರರ ವಿರುದ್ಧ ಅವರು ಸ್ಪರ್ಧೆ ಮಾಡಿದ್ರು ಮತ್ತು ಅವ್ರ ಮಗಳನ್ನು ಕಳ್ಕೊಂಡ್ರು. ಅವ್ರು ಹೇಳಿದ್ರು, ತ್ಯಾಗ ಇಲ್ಲದೇನೆ ಪ್ರಜಾಪ್ರಭುತ್ವ ಬರಲ್ಲ, ನನ್ನ ಮಗಳನ್ನು ಬಲಿದಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಇವತ್ತು ಕಮ್ಯುನಿಸ್ಟರು ನ್ಯಾಯಕ್ಕಾಗಿ ಇವತ್ತಿಗೂ ಮುಂದ್ಗಡೆ ಇದ್ದೀವಿ, ಹಿಂದ್ಗಡೆ ಇಲ್ಲ. ಪದ್ಮಲತಾನಿಂದ ಹಿಡ್ಕೊಂಡು ಸೌಜನ್ಯವರೆಗೂ ನೂರಾರು ಅತ್ಯಾಚಾರಗಳು, ಕೊಲೆಗಳಾಗಿದ್ದಾವ. ವೇದವಲ್ಲಿ ಇರ್ಬೋದು, ಯಮುನಾ ಇರ್ಬೋದು, ನಾರಾಯಣ ಇರ್ಬೋದು, BM ರಶೀದ್ ಅನ್ನುವಂಥ ಒಬ್ಬ ಪತ್ರಕರ್ತನ ಆತ್ಮಹತ್ಯೆ ಪ್ರಕರಣ ಇರ್ಬೋದು. ಸುಮಾರು ಒಂದೆರಡಲ್ಲ ತೆಗೆದಷ್ಟು ನಿಮಗೆ ಸಿಕ್ಬಿಡ್ತವ. ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಎರಡನೇದಾಗಿ ಅಲ್ಲಿ ಭೂಮಿ ಹಗರಣದ ನಾವು ಇವತ್ತು ಸರ್ಕಾರ ಕೇಳೋದೇನಂದ್ರೆ, ಜನರನ್ನ ದಿಕ್ ತಪ್ಪಿಸಬೇಡ್ರಿ. ಮತ್ತು BJPದವರು 500 ಕಾರುಗಳು ತಗೊಂಡು ಹೋಗಿದ್ದಾರೆ. ಇವರು ಸರ್ಕಾರಕ್ಕೆ ಇವೊಂದೆಲ್ಲ ನಾಳೆ ಬರ್ತೀವಿ ಅಂತ ಕನಸಿಟ್ಕೊಂಡವರು. ಕಾಂಗ್ರೆಸ್ನವ್ರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ. ಇವರಿಬ್ಬರು ಒಂದಾಗಿ ಧಮಕಿ ಹಾಕ್ತಾ ಇದ್ದಾರೆ, ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಇವರಿಬ್ಬರು ಒಂದಾಗಿ ಏನು ಭಯೋತ್ಪಾದನೆ? ಒಂದನೇದಾಗಿ SITಗೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಲಿಕ್ಕೆ ಧಮಕಿ ಹಾಕಿ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ. ಎರಡನೇದಾಗಿ ನ್ಯಾಯ ಕೇಳಿ ಜನ ಏನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಅವ್ರುಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ, ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಸರ್ಕಾರ ಜನರ ಓಟ್ ತಗೊಂಡು, ಜನರ ಟ್ಯಾಕ್ಸಿನ ಹಣ ತಗೊಂಡು ಯಾರ ಪರ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಆಶ್ವಾಸನೆ ಕೊಡ್ತೀವಿ, ಜನರಿಗೆ ಕೊಡಲ್ಲ ಅನ್ನೋ ರೀತಿ ಇವ್ರು ನೇರವಾಗಿ ಮಾತಾಡ್ತಾ ಇದ್ದಾರೆ. BJPಯವರಂತೂ ನೇರವಾಗಿ ಹೋಗಿ ಅವರು ಕೂತು ಕಾಲು ಬಿದ್ದು ಬಂದರು. ಅಂದರೆ ಅರ್ಥ ಏನು? ನ್ಯಾಯದ ಸಲುವಾಗಿ ಎಂಥ ಪಟ್ಟಭದ್ರರು ಇದ್ದರೂ ಅವ್ರ ವಿರುದ್ಧ ನೀವು ಹೋರಾಟ ಮಾಡಿ, ನಾವಿದ್ದೀವಿ ಸರ್ಕಾರ ಅಂತ ಹೇಳೋದನ್ನು ಬಿಟ್ಟು ಇವರು ಇವತ್ತು ಜನರಿಗೂ, ಸಾಮಾನ್ಯ ಜನರಿಗೂ ಅನ್ಯಾಯ ಮಾಡಿ ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣ ಕೈ ಬಿಡಬೇಕು. DK ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಸ್ಥಾನದ ಮೇಲೆ ಇರಬಾರ್ದು ಅಂತ ಆಗ್ರಹ ಮಾಡ್ತೀವಿ. ದೆನ್ ಎರಡನೇ SIT ಮಾಡಿ ಅಂತ ಕೇಳ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಭೂ ಹಗರಣಗಳಿದ್ದಾವೆ, ಜಮೀನುಗಳನ್ನು ಕಸ್ಕೊಂಡಿದ್ದಾರೆ, ಜಮೀನುಗಾಗಿ ಕೊಲೆಗಳು ಮಾಡಿದ್ದಾರೆ, ಭಾಳ ದೊಡ್ಡ ಪ್ರಕರಣಗಳಿದ್ದಾವೆ. ಇದು ಒಂದು ಅಂಶ. ಈ ಎಲ್ಲ ಅತ್ಯಾಚಾರ 1986ರಿಂದ ಇಲ್ಲಿವರೆಗೆ ನಡೆದಂಥ ಅತ್ಯಾಚಾರ, ಕೊಲೆ ಇವೆಲ್ಲವನ್ನು ಮತ್ತು ಭೂ ಹಗರಣಗಳನ್ನು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಏನಿದೆಯಲ್ಲ, ಇದ್ರ ಮೂಲಕ ಜನರಿಗೆ ಏನು ಸಾಲ ಕೊಡ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ಕಾಂಡಗಳಿದ್ದಾವೆ, ಹೆಚ್ಚಿನ ಬಡ್ಡಿಯನ್ನು ವಸೂಲು ಮಾಡ್ತಾರೆ ಮತ್ತು ಹರಾಸ್ಮೆಂಟ್ಗಳಿದ್ದಾವೆ. ಇವರು RBIದಿಂದ ಕಮ್ಮಿ ಬಡ್ಡಿಗೆ ಹಣ ತಗೊಂಡು ಹೆಚ್ಚಿನ ಬಡ್ಡಿಯಲ್ಲಿ ಜನರಿಗೆ ಹಣ ಕೊಡ್ತಾರೆ. ಇದೆಲ್ಲವೂ ಸಹಿತ ಭಾಳ ದೊಡ್ಡ ಜನರಿಗೆ ಮಾಡುವಂಥ ದ್ರೋಹ. ಇದರಲ್ಲಿ ಯಾರ್ಯಾರ್ದು ಇನ್ವೆಸ್ಟ್ಮೆಂಟ್ ಅದ, ಸಿಟ್ಟು ಬಂತಲ್ಲ DK ಅವರಿಗೆಲ್ಲ. ಯಾಕೆ ಸಿಟ್ಟು ಬಂತು ನಮ್ಗೆ ಗೊತ್ತಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ನೀವು ಯಾಕೆ ಮುಟ್ಕೊಂಡು ನೋಡಿದ್ರಿ? ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದೀರಿ ಹಾಗಿದ್ರೆ ಇದರಲ್ಲಿ ಜನರಿಗೆ ಮೋಸ ಮಾಡಲಿಕ್ಕಾಗಿ? ಈ 3 ಪ್ರಕರಣಗಳನ್ನು ಇಟ್ಕೊಂಡು 2ನೇ SITಯನ್ನು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ.